ಇದು 22 ಕುಂಟೆ ಫಾರ್ಮು. ಹೊರಗಡೆ ಅಷ್ಟು ಸೂಪರಾಗಿ ಡೆವಲಪ್ ಮಾಡಿದ್ದಾರೆ. ಹಣ್ಣುಗಳು ಗಿಡ, ಬಾಳೆ ತೋಟ, ತೆಂಗಿನಕಾಯಿ ಮರ ಮತ್ತು ಕುರಿ ಸಾಕಾಣಿಕೆ, ಆಡು ಸಾಕಾಣಿಕೆ, ಡ್ರ್ಯಾಗನ್ ಫ್ರೂಟ್ ಫಾರ್ಮ್ ಇಷ್ಟೆಲ್ಲ ಮಾಡಿದ್ದಾರೆ. ಜಾಗ ಸೂಪರಾಗಿ ಪ್ಲೇಸ್ ಮಾಡಿದ್ದಾರೆ. ಈ ಫಾರ್ಮ್ ನೋಡಿದಂಥ ಸುಮಾರು 1 ಎಕರೆ ಫಾರ್ಮ್ ಥರ ಕಾಣಿಸ್ತೆ. ಬನ್ನಿ ಈ ಫಾರ್ಮ್ ಟೂರ್ ನಿಮ್ಗೆ ತೋರಿಸ್ತೀನಿ. ಅವ್ರ ಮಾಲೀಕರ ಜೊತೆ ನಾವು ಮಾತಾಡಲ್ಲ. ಬನ್ನೂರು ಕುರಿಗಳು ಇದೆ ಮತ್ತು ಆಡುಗಳು ಇದೆ. ಬನ್ನಿ ನೋಡಲ್ಲ. ಮುಟ್ಟೆಲ್ಲ ಇಲ್ಲೇ ಹಾಕಿತ್ತ. ನಮಸ್ತೆ ಸರ್. ನಮಸ್ಕಾರ ಸರ್, ನಿಮ್ಮ ಹೆಸರು ಸರ್, ಯಾವ ಊರು? ನಾವು ಕುಮಾರ್ ಸರ್, ಸಿದ್ಲಿಂಗ್ಪುರ. ಸಿದ್ಲಿಂಗ್ಪುರ. ಸರ್, ಇದು ನಿಮ್ಮ ಫಾರ್ಮ್ ನಂಗೆ ನೋಡಿ ಭಾಳ ಇಷ್ಟ ಆಯಿತು ಸರ್. ಎಷ್ಟು ಎಕರೆ ಫಾರ್ಮು, ಡೀಟೇಲ್ಸ್ ಕೊಡಿ ಸರ್. ಸರ್ 22 ಕುಂಟೆ ಅಂತ ನಾನು 19ರಲ್ಲಿ ತಗೊಂಡಿದ್ದೆ. ಓಕೆ ಸರ್. ಇವಾಗ 24ರಲ್ಲಿ ಮಾಡಬೇಕು ಅನ್ನಿಸ್ತು, ಮಾಡ್ತಾ ಇದ್ದೀನಿ ಸರ್. ಓಕೆ ಸರ್. ಇಲ್ಲಿ ಹಣ್ಣುಗಳ ಗಿಡ ಎಲ್ಲ ಹಾಕಿದ್ರೆ ಮತ್ತೆ ಕುರಿ ಸಾಕಾಣಿಕೆ, ಆಡು ಸಾಕಾಣಿಕೆ ಎಲ್ಲ ಮಾಡ್ತಾ ಇದ್ದೀರಾ. ನಮ್ಮ ವ್ಯೂಸ್ಗೆಲ್ಲ ತೋರಿಸ್ಲಾ, ಬನ್ನಿ ಸರ್. ಬನ್ನಿ ಸರ್, ತೋರಿಸಿ. ಇಲ್ಲೇ ಎಂಟ್ರೆನ್ಸು. ಇಲ್ಲಿ ಏನ್ ಸರ್, ಇಲ್ಲೇನೆ ಒಂದು ಬೋನ್ ಮಾಡಿದ್ದಾರೆ ಸರ್. ಇದು ನಾಯಿಗೆ ಅಂತ ಮಾಡಿದ್ದೀವಿ ಸರ್. ಹೌದಾ? ಓಕೆ, ಫೈನ್ ಬರಲ್ಲ ಸರ್. ಇದು ಎಂಟ್ರೆನ್ಸ್ ಆಗಿದೆ. ಅಲ್ಲಿ ಒಂದು ಸಣ್ಣ ಶೆಡ್ ಕಾಣಿಸ್ತಾ ಇಲ್ಲ ಸರ್, ಅಲ್ಲಿ ಸರ್ ವಾಚ್ಮ್ಯಾನ್ ಇರಕ್ಕೆ. ಹೌದಾ? ಓಕೆ, ಬನ್ನಿ ಸರ್. ವಾಚ್ಮ್ಯಾನ್ ಇರಕ್ಕೆ. ಆಮೇಲೆ ಇದ್ ಮಾಡಿದ್ದೆ, ಇಲ್ಲೇ ಆಡ್ ಸಾಕಕ್ಕೆ ಅಂತ ಮಾಡಿದ್ದೆ. ಆಡ್ ಪಿಕ್ಕೆ ಎಲ್ಲ ತೆಗಿಯಕ್ಕೆ ಹಿಂಸೆ ಆಯ್ತು ಕೆಳಗಡೆ, ಅದಕ್ಕೆ ತೆಗೆದ್ಬಿಟ್ಟು ಅಲ್ಲಿ ಹೊಸ ಶೆಡ್ ಮಾಡಿ. ಹೊಸ ಶೆಡ್ ಮಾಡಿ ಫಸ್ಟ್ ಮಾಡಿದ ಶೆಡ್ ಇಲ್ಲ ಇದೆ ಸರ್. ಹೊಸ ಫಸ್ಟ್ ಶೆಡ್ ಮಾಡಿ. ಸೂಪರ್. ಸೈಲೇಜ್ ಸೂಪರ್ ಸರ್, ಫ್ರೆಶ್ ಆಗಿದೆ. ಈ ಸೈಲೇಜ್ ಎಲ್ಲ ನೀವೇ ಮಾಡಿ? ಇಲ್ಲ ಸರ್, ತಗೋಬರ್ತೀವಿ. ಹೆಂಗೆ ಸರ್ ಇದು ರೇಟ್ ಹೆಂಗೆ ನಡೀತದೆ ಈಗ ಸೈಲೇಜ್ಗೆ? 400 ರೂಪಾಯಿ. ಅದಕ್ಕೆ 400 ರೂಪಾಯಿ. ಎಷ್ಟಿಗೆ? 50 ಕೆಜಿಗೆ. 50 ಕೆಜಿ ನೋಡಿ ಸೂಪರ್. ಹೌದಾ? ಸರಿ, ಓಕೆ, ಸೂಪರ್. ಮತ್ತೆ ಬೀಜಗಳನ್ನ ತೋರಿಸಿ. ಯಾವ ಬೀಜ? ಇದು ಮೇವೆ ಬೇರೆ ಏನ್ ಕೊಡ್ತಾ ಇದ್ದೀರಾ? ಕುರಿ ಸರ್, ಇದು ಕುರಿ ಕೈ ತಿಂಡಿ ಹೇಳ್ತಲ್ಲ, ಕೈ ತಿಂಡಿ ಎಲ್ಲ ಏನ್ ಕೊಡ್ತೀವಿ? ಇದು ಕುರಿ ಫೀಡ್ ಹಾಕ್ತಿವಿ. ಕುರಿ ಫೀಡ್. ಓಕೆ, ಕುರಿ ಫೀಡ್ ಹಾಕ್ತಿವಿ. ಆಮೇಲೆ ಹಿಂಡಿ ಹಾಕ್ತಿವಿ. ಹಿಂಡಿ ಹಾಕ್ತೀವಿ. ಮುಸ್ಕಿನ ಜೋಳ ಕೊಡ್ತೀವಿ. ಕಡಲೆ ಬೀಜ, ಮುಸ್ಕಿನ ಜೋಳ ಇದೆ. ಜೋಳ ನುಚ್ಚು ಮಿಕ್ಸ್ ಕೊಡ್ತೀವಿ. ಕಡಲೆ ಹಿಂಡಿ ಹಾಕ್ತೀರಾ ನೀವು? ಹಿಂಡಿ. ಇದು ಯಾವ್ದು ಹಿಂಡಿ ಸರ್? ಇದು ಕಡಲೆ ಅದು ಹಿಂಡಿ. ಸೂಪರ್. ಹುಚ್ಚಳ ಹಿಂಡಿ ಸರ್. ಓಕೆ. ಇದೆಲ್ಲ ದಿನ ಕೊಡ್ತಾ ಇದ್ದೀರಾ? ದಿನ ಕೊಡೋದು ಕುರಿಗೆ. ಇದು ಯಾವ್ದು ಸರ್? ಇದು ಬೂಸ. ಇಲ್ಲಿ ಇರೋದು. ಅದೇ ಸರ್, ನೀವು ಫೀಡ್ಸ್ ಎಲ್ಲ ಕರೆಕ್ಟ್ ಆಗಿ ಕೊಟ್ಟು ಅದು ಅಷ್ಟು ಆರೋಗ್ಯ ಇದೆ, ಹೆಲ್ತಿ ಆಗಿದೆ ಅಲ್ವಾ ಸರ್? ಇದೆಲ್ಲ ಕೊಟ್ಟಿ ಸಾಕಿದ್ಮೇಲೆ ನಮ್ ಸ್ವಲ್ಪ ಅಭಿವೃದ್ಧಿ ಆಗಿದ್ದು ಮರಿಗಳು. ಇಲ್ಲಾಂದ್ರೆ ಅವು ಸುಮಾರು ಎಲ್ಲ ಜ್ವರ ಬಂದು ಸಾಯ್ತಾ ಇತ್ತು. ಹಂಗೇನೆ. ಈಗ ಇದೆಲ್ಲ ಕೊಟ್ಟರೆ ಕರೆಕ್ಟ್ ಆಗಿ ಏನು ಆರೋಗ್ಯ ಸಮಸ್ಯೆ ಏನಿಲ್ಲ. ಕುರಿ ಪ್ರಾಬ್ಲಮ್ ಈಗಿಲ್ಲ ನಮಗೆ. ಈಗ ಒಂದು 6 ತಿಂಗಳಾಯ್ತು. 6 ತಿಂಗಳಲ್ಲಿ ನಮ್ಗೆ ಈಗ ಸ್ವಲ್ಪ ಪರವಾಗಿಲ್ಲ. ಈಗ ಸ್ಟಡಿ ಆಯ್ತು ಸರ್. ಇಲ್ಲ, ನೋಡ್ಕೋತೀವಿ ನಾವು. ನಮಗೂ ಗೊತ್ತಾಗಬೇಕಲ್ಲ ಸರ್, ಹೆಂಗ್ ನೋಡ್ಕೋಬೇಕು, ಮಾಡಬೇಕು ಅಂತ ಗೊತ್ತಾಗಬೇಕಲ್ವಾ. ಅದು ಈಗ ಸ್ವಲ್ಪ ಗೊತ್ತಾಗಿದೆ. ನಮ್ಗೆ ಪೂರ್ತಿ ಗೊತ್ತಿಲ್ಲ, ಸ್ವಲ್ಪ ಗೊತ್ತಾಗಿದೆ, ಮಾಡ್ಕೋತಾ ಇದೀವಿ. ಇನ್ನು ಕೇಳಿ ತಿಳ್ಕೊತೀವಿ. ಕಟರ್ ಮಿಷಿನ್ ಸರ್, ಕಟರ್ ಮಿಷಿನ್ ಇದು. ಓಕೆ. ತಗೊಂಡ್ಬಿಟ್ಟು ಈಗ ಹುಲ್ಲೆಲ್ಲ ಕಟ್ ಮಾಡಿ, ಹಸಿ ಹುಲ್ ಕಟ್ ಮಾಡಿ, ಒಣ ಹುಲ್ ಕಟ್ ಮಾಡಲ್ಲ, ಹಸಿ ಹುಲ್ ಕಟ್ ಮಾಡಿ. ಹುಲ್ಲೆಲ್ಲ ನಿಮ್ ಜಮೀನು ಬೆಳೀತಾ ಇದ್ರೆ ಹಂಗೆ ಸರ್? ಬೆಳೀತಾ ಇದೀವಿ, ನಮ್ ಜಮೀನಲ್ಲಿ ಬೆಳೀತಾ ಇದೀವಿ. ಓಕೆ. ಇಲ್ಲಿ ನೀರ್ಲ ಹಂಗೆ ವ್ಯವಸ್ಥೆ ಇದೆ ಏನ್ ಸರ್? ಒಂದು ಟ್ಯಾಂಕ್ ತರ ಮಾಡಿದ್ವಿ ಸರ್. ನಾನು ಪಿಸ್ ಸಾಕ್ಬೇಕು ಅಂತ ಮಾಡಿದೆ. ನಮ್ಗೆ ವರ್ಕೌಟ್ ಆಗಿಲ್ಲ, ತಂದ್ಬಿಟ್ಟಿದ್ದೆ, ಸತ್ತೋಗ್ಬಿಟ್ಟು. ಹೌದಾ ಸರ್? ಆಮೇಲೆ ಇನ್ನೂ ಯಾವ್ದು ಐಡಿಯಾ ಯಾರು ಕೊಟ್ಟಿಲ್ಲ. ಇದು ಏನ್ ಅಗಲ ಉದ್ದ ಸೈಜ್ ಹೇಳ್ಬೋದಾ ಸರ್ ಟ್ಯಾಂಕ್? ಸರ್, ಇದು 12 ಅಡಿ 8 ಅಡಿ ಇದೆ. ಹೌದಾ? ಇದು ಯಾವ ಜಾತಿ ಫಿಶ್ ಸಾಕ್ಬೋದು ನೀವು ಐಡಿಯಾ ಮಾಡಿದ್ದು? ಸರ್, ನನಗೆ ಕೇಳ್ಬೇಕು, ಇನ್ನು ನಂಗೆ ಗೊತ್ತಿಲ್ಲ. ಅದು ಲಕ್ಷ್ಮಿ ಮೀನ್ ತಂದ್ಬಿಟ್ಟಿದ್ದೆ, ಇದಾಗ್ಲಿಲ್ಲ. ಸ್ವಲ್ಪ ದಿವಸ, 1 ತಿಂಗಳಾದ್ಮೇಲೆ ಮೀನು ಏನಾದ್ರು ಬದುಕ್ಬೋದು ಇದರಲ್ಲಿ. ಕೇಳ್ಬಿಟ್ಟು ಬಿಡ್ಬೇಕು ಸರ್. ಇಲ್ಲೇ ಫಸ್ಟ್ ಕುರಿ ಸಾಕಾಣಿಕೆ ಇಲ್ಲೇ ಸರ್, ಇಲ್ಲೇ ಮಾಡಿದ್ದು. ಇದಕ್ಕೆ ಜಾಗ ಸಾಲ್ಟೇಜ್ ಆಯ್ತು. ಅದಕ್ಕೆ ನಾವು ಬೇರೆದು ಇದು ಮಾಡೋದು ಅಂದ್ಬಿಟ್ಟು ಇವಾಗ ಅಲ್ಲಿ ಸೆಟ್ ಮಾಡಿದೆ ಸರ್. ಇಲ್ಲಿ ವಾಚ್ಮನ್ ಅವ್ರಿಗೂ ಸೂಪರ್ ಮಾಡಿಸ್ಕೊಟ್ಟಿರಲ್ಲ. ಅಡುಗೆ ಮನೆ, ನೀರ್ ಮನೆ
ದೊಡ್ಡದಾಗಿದೆ ಸರ್ ಹಾ ಇದು. ಸರ್ ಇದೆ ಸರ್. ಈ ಶೆಡ್ ನ ಇದನ್ನ ಅಗಲ ಉದ್ದ ಹೇಳ್ಬೋದಾ ಸರ್ ಮೆಷರ್ಮೆಂಟ್ ಇದು? ಸರ್ ಇದು 22 ಹಾ 22 38 22 38. 38 ಇದು ನೀವು ಸ್ಟಾರ್ಟಿಂಗ್ ಅಲ್ಲೇ ಮಾಡಿದ ಸರ್? ಎಷ್ಟು ವರ್ಷ ಆಯ್ತು ಈ ಶೆಡ್ ಮಾಡಿ? ಸರ್ ಇವಾಗ 10 ತಿಂಗಳಾಯ್ತು. ಸರ್ ಇಲ್ಲಿ ನೋಡ್ಬೋದಾ ಏನು ಗಿಡಗಳೆಲ್ಲ ನೋಡಿ ಹಾಕಿರಲ್ಲ, ಹಣ್ಣು ಗಿಡ ನೋಡಿ ಸರ್. ನಿಮ್ಮ ಆಕ್ಚುಲಿ ನಿಮ್ಮ ಜಮೀನ್ ನೋಡಕ್ಕೆ ತುಂಬಾ ದೊಡ್ಡದಾಗೆ ಇದೆ ಸರ್. ಆಯ್ತು, ನಂಗೊಂದು ಫೀಲ್ ಆಯ್ತು ಇದು 1 ಎಕರೆ ಇರ್ತದೆ ಅಂತ. ಇಲ್ಲಿ ಎಲ್ಲ ಸ್ವಲ್ಪ ಹಣ್ಣುಗಳು ಬಾಳೆ ಹಾಕಿದೀವಿ, ಅಡಕೆ ಹಾಕಿದೀವಿ, ತೆಂಗು ಹಾಕಿದೀವಿ. ಇದು ಪೊಮೊಗ್ರಾನೆಟ್ ಕೂಡ ಇಲ್ಲಿ ಇದೆ. ಪೊಮೊಗ್ರಾನೆಟ್ ಸರ್ ಹೌದು. ಇಲ್ಲಿ ಫುಲ್ ಬಾಳ ಹಣ್ಣುಗಳೇ ಇದೆ, ಸೂಪರ್ ಆಗಿದೆ. ಇದೆಲ್ಲ ಫಸಲ್ ಬರ್ತಾ ಇದೆ ಬರ್ತಾ ಇದೆ ಸರ್. ಇಲ್ಲ ಗೊನೆ ಬಂದಿದೆ. ಹೌದಾ? ಗೊನೆ ಬಿಟ್ಟಿದೆ. ಹಂಗೆ ಬನ್ನಿ ಸರ್. ಇದು ಒಳಗಡೆ ಪಪಾಯ ಅಲ್ಲ ಅದೆಲ್ಲ ಸರ್? ಪಪ್ಪಾಯ ಹಾಕಿದೀವಿ. ಇದು ಪಪಾಯ ಎಲ್ಲ ನಾಟಿನ ಹೆಂಗೆ ಸರ್ ಇದು? ಇಲ್ಲ ಫಾರ್ಮ್ ಸರ್. ಫಾರ್ಮ್ ಇದೆ ಅದು? ಓಕೆ ಓಕೆ. ಇದು ಫಸಲು ಹೆಂಗೆ ವರ್ಷಕ್ಕೆ ಎಷ್ಟು 2 ಸಾರಿನ ಸರ್ ಇದು? ಬರ್ತಾನೆ ಇರ್ತದೆ ಸರ್. ಇದು ಬರ್ತಾ ಇರ್ತದ? ಓಕೆ ಓಕೆ. ಬಾಳೆ ಎಲ್ಲ ಗೊನೆ ಬಿಟ್ಟಿದೆ. ಗೊನೆ ಬಿಟ್ಟಿದೆ. ಇಲ್ಲೂ ಗೊನೆ ಬಿಟ್ಟಿದೆ. ಓಕೆ ಓಕೆ ಸರ್. ಇದು ಹೈಟ್ ಅಷ್ಟೇ ಸರ್? ಕರೆಕ್ಟ್ ನಾವೇ ಕಿತ್ಕೊಳ್ಬೋದು ಇರ್ತದೆ? ಅಷ್ಟೇ ಸರ್, ಅಷ್ಟೇ. ಎಲ್ಲ ಬಿಡ್ತಾ ಇದೆ ಸರ್. ಓಕೆ. ಇನ್ನೂ ಬಿಡ್ಬೇಕು, ಬಿಡ್ತಾ ಇದೆ. ನಾನಿಲ್ಲಿ ಒಂದು ಆಡುಗಳಿಗೆ ಸುತ್ತ ಕಾಂಪೌಂಡ್ ತರ, ಒಂದು 6 ಅಡಿ ಕಾಂಪೌಂಡ್ ತರ ಮಾಡ್ಬಿಟ್ಟು ಇಲ್ಲಿ ಆಡು ಮರಿ ಇಲ್ಲಿ ಅಗ್ಲೊತ್ತಲ್ಲಿ ಬೆಳಗ್ಗೆ ಟೈಮ್ ನೈಟಲ್ಲಿ ಅಗ್ಲೊತ್ತಲ್ಲಿ ಬಿಡ್ಬೇಕು ಅಂತ ಬಿಟ್ಕೊಂಡಿದ್ದೀನಿ ಸರ್. ಮಾಡ್ಬೇಕು. ಓಕೆ ಸರ್. ಅದಕ್ಕೆ ರೆಡಿ ಮಾಡ್ತಾ ಇದೆ. ಗುಡ್ಡಿ ಎಲ್ಲ ಹೊಡಿಯೋದಿಲ್ಲ ಸರ್? ಯಾಕೆ ಸರ್? ಸರ್ ಅದು ಬೇರೆ ತರ ಹೆಡ್ ಮಾಡೋದಂತ ಹೊಡಿಸ್ತೆ. ಈಗ ಕಾಂಪೌಂಡ್ ತರ ಮಾಡೋಣ ಅಂದ್ಬಿಟ್ಟು ಮುಚ್ಚಿಸ್ಬಿಟ್ಟೆ ಬೇಡ. ಓಕೆ, ಇರ್ಲಿ ಸರ್. ಇಲ್ಲಿ ನೋಡಿ ಸೈಡ್ ಅಲ್ಲಿ ಗಿಡ ಎಲ್ಲ ಹಾಕಿದ್ದಾರೆ ಸೂಪರ್ ಆಗಿ. ನಿಮ್ಗೆ ಗಿಡ ತುಂಬಾ ಇಷ್ಟ ಅಲ್ಲ ಸರ್? ಹ್ಞೂ ಸರ್, ಹಾಕಿದೀನಿ. ಬಿಡ್ತಾ ಇಲ್ಲ. ಆಡು ಮರಿಗಳೆಲ್ಲ ಬರ್ತೀವಲ್ಲ ಆಚೆಗೆ ತಿನ್ಬಿಡ್ತದೆ. ಇದು ಯಾವಾಗ ಆಡಿಗೋಸ್ಕರ ಸ್ಟಾಕ್ ಮಾಡಿ ಇಡ್ತೀರಾ? ಹಾ ಸರ್. ಇದು ಹುಲ್ಲು ಹಸಿಗೆ ಸರ್. ಅಲ್ಲಿ ಆಚೆ ರಾಗಿ ಹುಲ್ಲಿದೆ. ಆಯ್ತು. ಕುರಿಗೆ ಇದೆಲ್ಲ ಹಸುಗೆ. ಇದು ಒಂದು ಹಸು ಇದೆ ಇಲ್ಲಿ. ಇಲ್ಲೊಂದು ಹಸು ಇದೆ ಸರ್. ಯಾವ್ದು ಸರ್ ಇದು? ನಾಟಿ ಸರ್. ನಾಟಿನೇ. ಹೆಂಗೆ ಸರ್ ಇದು ಹಾಲು ಎಷ್ಟು ಕೊಡ್ತಾರೆ ಸರ್? ಇವಾಗ 3 ತಿಂಗಳು ತೆನೆ. ಹೌದಾ? 3 ತಿಂಗಳು ತೆನೆ. 3 ತಿಂಗಳು ಇವಾಗ. ಓಕೆ ಓಕೆ ಸರ್. 2 ಲೀಟ್ರು ಬೆಳಗ್ಗೆ, 2 ಲೀಟ್ರು ಸಾಯಂಕಾಲ 2 ಲೀಟ್ರ್ ಕೊಡ್ತದೆ. ಓಕೆ ಓಕೆ. ಇಲ್ಲಿ ಆಡು ಕುರಿಗಳ ಸಾಕ. ಅದಕ್ಕೆ ಮುಂಚೆ ಇಲ್ಲಿ ಬನ್ನಿ ಸರ್. ಇದು ಡ್ರ್ಯಾಗನ್ ಫ್ರೂಟ್ ಅಂತ ತೋರಿಸ್ಲಾ? ಬನ್ನಿ ಸರ್. ಸರ್ ಇದು ಡ್ರ್ಯಾಗನ್ ಫ್ರೂಟ್ ನೋಡ್ತಾ ಇದೀನಿ, ಎಲ್ಲ ದೊಡ್ಡದಾಗಿದೆ ಗಿಡ. ಇದನ್ನೇ ಫಸ್ಟ್ ಬ್ಯಾಚ್ ಸರ್ ನಿಮ್ದು? ಹೌದು ಸರ್. ಇನ್ನೂ ಹಣ್ಣು ಬಂದಿಲ್ಲ. ಓಕೆ. ಹಾಕಿದೀವಿ. ಇನ್ನೂ ಹಣ್ಣು ಬಂದಿಲ್ಲ? ಇದು ಎಷ್ಟು ತಿಂಗಳ ಈ ತರ ಗ್ರೋತ್ ನಿಮ್ಗೆ ಬಂದಿದೆ ಸರ್? ಸರ್ ನನಗೆ 10 ತಿಂಗಳು ಸರ್ ಹಾಕಿದ್ದು. 10 ತಿಂಗಳು ಅಲ್ವಾ ಸರ್? ಇದು ಡ್ರ್ಯಾಗನ್ ಫ್ರೂಟ್ ಅಲ್ಲಿ ನೀವು ಇದು ಪಿಂಕ್ ವೆರೈಟಿನೇ ನೀವು ಮಾಡಿ? ಪಿಂಕ್ ಸರ್, ಪಿಂಕ್ ಹಾಕಿ. ಇದು ನಿಮ್ಗೆ ಹೆಂಗೆ ಸರ್ ಡ್ರ್ಯಾಗನ್ ಫ್ರೂಟ್ ನಾವು ಮಾಡಬಹುದು ಅಂತ ಹೆಂಗೆ ಐಡಿಯಾ ಬಂದಿದೆ ಸರ್? ಸರ್ ನನಗೆ ಕಡೂರಿಂದ ಆಚೆ ಒಬ್ರು ಬಡಾಮ್ ಬುದ್ಧಿ ಅಂತ ಐತೆ, ಅವ್ರದ್ದು ವಿಡಿಯೋದೆಲ್ಲ ಇದೆ. ಅವ್ರದ್ದು ವಿಡಿಯೋ ಎಲ್ಲ ಇದೆ. ಮುಸ್ಲಿಂ ಅವರೇ ಅವರು. ಓಕೆ ಸರ್. ಅವರು ಎಲ್ಲಿಂದ ನೇಪಾಳಿಂದ ತರಿಸಿ ಹಾಕಿದಂತೆ. ಹೌದಾ ಸರ್? ಅವ್ರ ಹತ್ರದಿಂದ ನಾವು ತಗೊಂಡ್ಬಂದಿದ್ದು. ಓಕೆ ಸೂಪರ್ ಸರ್. ಇದು ನೋಡ್ತಾ ಇದೀನಿ 10 ತಿಂಗಳ ಗ್ರೋತ್ ಸೂಪರ್ ಆಗಿ. ಅದು ಕರೆಕ್ಟ್ ಆಗಿ ಮಾಡಿದ್ರಲ್ಲ, ಕಟ್ಟಿಂಗ್ ಎಲ್ಲ ಮಾಡಿ ಕರೆಕ್ಟ್ ಬಂದಿದೆ ಹೈಟ್. ಈ ಸಾರ್ನೇ ನೋಡಲ್ಲ ಸರ್ ಹೂವನ್ನೆಲ್ಲ ಬರ್ಬೋದು? ನಿಜವೂ ಬರುತ್ತೆ ಸರ್. ಜೂನ್ಗೆ ಅವ್ರು ಹೇಳಿದ್ದಾರೆ. ಇದು ಸರ್ ಇದು ಆಕ್ಚುಲಿ ಎಷ್ಟು ಪೋಲ್ ಎಷ್ಟು ಗಿಡ ಇದೆ ಸರ್? ಎಷ್ಟು ಪೋಲ್ ಮಾಡಿದ್ರೆ? 300 ಕಂಬ ಇದೆ. 300 ಕಂಬ ಇದೆ. 300ಗೆ ಒಂದಕ್ಕೆ 4 ಗಿಡ ಅಲ್ವಾ? ಒಂದಕ್ಕೆ 4 ಗಿಡ. 300 ಕಂಬ ಇದೆ. 10 ಅಡಿ ಅಗಲ, 8 ಅಡಿ ಹಿಂಗೆ. 10 ಅಡಿ ಅಗಲ ಹಿಂಗೆ. ಮತ್ತೆ 1200 ಇದೆ. 1200 ಗಿಡ ಇದೆ. ಹೌದಾ? ಓಕೆ ಓಕೆ. ಒಂದರಲ್ಲಿ 400 ಗಿಡ, 4 ಗಿಡ. 4 ಗಿಡ ಅಂದ್ರೆ 300ಕ್ಕೆ 1200 ಆಯ್ತಲ್ಲ? ಹೌದು ಹೌದು. 1200 ಆಯ್ತು. ಓಕೆ ಸರ್. ಮೊದಲನೇ ಫಸಲು ಎಷ್ಟು ಕಿಲೋ ಬರ್ಬೋದು? ನಿಮ್ ಎಕ್ಸ್ಪೆಕ್ಟೇಷನ್ ಏನ್ ಹೇಳಿದಾರೆ? ನಮಗೆ ಇನ್ನೂ ಐಡಿಯಾ ಇಲ್ಲ ಸರ್. ನಮಗೆ ನೋಡೋದು ಹಾಕಿದೀನಿ. ಮುಂದಕ್ಕೆ ಏನಾಗುತ್ತೆ ಚಲೋ ಇದೆ. ಸೀಸನ್ ಇದೆ ಸರ್. ಈಗ ಬೇಸಿಗೆ ಕಾಲ ಮಧ್ಯದಲ್ಲಿ ಮಳೆ ಬಂದ ಹೂ ಬಂದ್ಬಿಡಕ್ಕೆ ಜೂನ್ ಶುರು ಆಗುತ್ತೆ. ನೋಡೋಣ ಮಾಡ್ತೀನಿ. ನಮ್ ವ್ಯೂಸ್ ತೋರಿಸ್ಲಾ ಸರ್? ಓಕೆ. ಇಲ್ಲೇ ಮೇನ್ ಇರೋದು ಸರ್ ಇದು ಶೆಡ್ ಬಗ್ಗೆ ಹೇಳಿ ಸರ್. ಇದು ಅಗಲ ಉದ್ದ ಹೆಂಗೆ ಎಷ್ಟು ಸರ್? 16 ಅಡಿ ಅಗಲ, 60 ಅಡಿ ಉದ್ದ ಇದೆ. ಕೆಳಗಡೆ ಮುಕ್ಕಾಲು ಭಾಗ ಕೋಳಿಗೆ ಮಾಡಿದೀನಿ. ಓಕೆ. ಇದು ಆಡುಗಳಿಗೆ 20 ಅಡಿ 16 ಅಡಿ ಮಾಡಿದೀನಿ. ಹೌದಾ ಸರ್? ಮೇಲ್ಗಡೆ ಫುಲ್ ಕುರಿಗೆ ಮಾಡಿದೀನಿ. ಇದು ಶೆಡ್ ಅಗಲ ಉದ್ದ ಹೇಳ್ಬೋದಾ ಸರ್ ಮೆಜರ್ಮೆಂಟ್? ಸರ್ ಮೆಜರ್ಮೆಂಟ್ 16 60. 60. ಓಕೆ. ಇದು ಕುರಿಗಳು ಇಲ್ಲ ಆಡುಗಳು ಎಷ್ಟು ಒಳಗಡೆ ಬಿಡಬಹುದು ಸರ್? ಸರ್ ಬಿಡಬಹುದು. ಕುರಿಗಳು 100 ರಾಸ್ ಬಿಡಬಹುದು. ಅಷ್ಟು ಕೆಪಾಸಿಟಿ ಇದೆ. 55 ರಾಸ್ ಇದೆ. ಓಕೆ. ಇದು ಬಜೆಟ್ ಹೇಳ್ಬೋದಾ ಸರ್? ಎಷ್ಟು ಈ ಸೈಜ್ಗೆ ಎಷ್ಟು ಬಜೆಟ್? ಸರ್ 5 ಲಕ್ಷ ರೂಪಾಯಿ ಖರ್ಚು. ಸ್ನೇಹಿತರೆ ನೋಡಿ,
5 ಲಕ್ಷಕ್ಕೆ ದೊಡ್ಡ ಶೆಡ್ಡೇ ಮಾಡಿದ್ದಾರೆ. ಈ ತರ ಸೈಜ್ ಶೆಡ್ಗಳು ನಾವು 10 ಲಕ್ಷ 15 ಲಕ್ಷ ಮಾಡಿರೋದು ನೋಡಿದೀನಿ. ಸುಮ್ಮನೆ ಬಂದು ಹಣ ವೇಸ್ಟ್ ಮಾಡ್ತಾರೆ ಸರ್. ಫಸ್ಟ್ ಕೆಳಗೆ ನೋಡಲ್ಲ ಸರ್, ಇಲ್ಲಿ ಆಡಿದೆ, ಇಲ್ಲಿ ನೋಡಿ ರೂಫ್ ಅಲ್ಲೇ ಇದೆ, ಬೇಸ್ಮೆಂಟೇ ಇಷ್ಟು ಹೈಟ್ ಮಾಡಿದ್ದಾರೆ ಸರ್. ಇದು 6 ಅಡಿ ಇರ್ತದೆ ಸರ್. 6 ಅಡಿ ಹೈಟು ಸರ್. ಓಕೆ, 6 ಅಡಿ ಹೈಟ್. ಆಡುಗಳೆಲ್ಲ ಇಲ್ಲೇ ಬಿಟ್ಬಿಟ್ಟು ಮತ್ತೆ ಕೋಳಿ ಎಲ್ಲ ಅಲ್ಲಿ ಸಾಕು, ಅದು ನಾಟಿ ಕೋಳಿ. ನಾಟಿ ಕೋಳಿ ಸರ್. ಓಕೆ, ಬನ್ನಿ ಸರ್. ಇದು ಫ್ರೇಮ್ ಎಲ್ಲ ಕಬ್ಬಣಲ್ಲೇ ಮಾಡಿದ ಸರ್. ಕಬ್ಬಣ ಎಲ್ಲ ಸೆಕೆಂಡ್ಸ್ ಎಲ್ಲ ಹೊಸದಿನ. ಇದು ಇದು ಫ್ಲೋರ್ ನೋಡ್ತಾ ಇದೀನಲ್ಲ ಸರ್, ಮರದೆಲ್ಲ ಮಾಡಿದ್ದಾರೆ. ಯಾವ ನೀಲಗಿರಿ ಮರನ ಇದು? ಇಲ್ಲ ಸರ್, ಮಾಮೂಲಿ ಜಂಗ್ಲಿ ವುಡ್ ಸರ್. ಜಂಗ್ಲಿ ವುಡ್. ಓಕೆ ಓಕೆ, ಇದೆಲ್ಲ ಮಾಡಿಸ್ಬಿಟ್ಟಿರಾ ನೀವು? ಅದೇ ಪ್ಲಾಸ್ಟಿಕ್ ಸ್ಲಾಟ್ಸ್ ಹೋಗಿಲ್ಲ ಸರ್? ಇಲ್ಲ ಸರ್, ಇಲ್ಲ ಸರ್. ಅದು ಯಾಕೆ ನೀವು ಸೆಲೆಕ್ಷನ್ ಮಾಡಿಲ್ಲ ಸರ್? ಕಾಸ್ಟ್ಲಿ ಆಗುತ್ತೆ ಅನಿಸ್ತು. ಹೌದಾ? ಓಕೆ, ನೋಡಿ ಇವ್ರದ್ದು ಎಲ್ಲ ಕುರಿಗಳಿದೆ ಸರ್. ಈ ಕುರಿಗಳು ಯಾವ ತಳಿ ಎಲ್ಲ ಇದೆ ಹೇಳಿ ಸರ್? ಸರ್ ಎಲ್ಲ ಬಂಡೂರು ಇದೆ, ಎರಡನೇ ಇದೆ. ಬಂಡೂರು ಇದೆ, ಇದೆಲ್ಲ ಪೂರ್ತಿ ಬಂಡೂರು ಇದೇನೆ, ಬೇರೆ ಯಾವ್ದಿಲ್ಲ. ಹೌದಾ? ಓಕೆ ಸರ್. ಇದು ಹೆಂಗೆ ನೋಡ್ಕೊಳ್ತೀರಾ ಸರ್? ಮೇವೆಲ್ಲ ಎಷ್ಟು ಟೈಮ್ ಕೊಡ್ತೀರಾ ಸರ್? ಬೆಳಿಗ್ಗೆ ಟೈಮು ಹಸಿ ಹುಲ್ಲು ಹಾಕ್ತಿವಿ, 12 ಗಂಟೆಗೆ ರಾಗಿ ಹುಲ್ಲು ಹಾಕ್ತಿವಿ, ಒಂದು 4:15ಗೆ ಫುಡ್ ಕೊಡ್ತೀವಿ. ಇವಾಗ ಫುಡ್ ತಿಂಡಿ ಕೊಡ್ತೀವಿ. 7 ಗಂಟೆಗೆ ಸೈಲೇಜ್ ಹಾಕ್ತಿವಿ. 7 ಗಂಟೆಗೆ ಸೈಲೇಜ್. 55 ಮರಿ ಇದೆ, 50 kg ಸೈಲೇಜ್ ಹಾಕ್ತಿವಿ ಒಂದು ದಿವಸಕ್ಕೆ. ಹೌದಾ ಸರ್? ಒಂದು ಮರಿಗೆ 300 ಗ್ರಾಮ್ ತಿಂಡಿ ಕೊಡ್ತೀವಿ. 300 ಗ್ರಾಮ್ ದಿನ? ದಿನ. ಓಕೆ ಓಕೆ ಸರ್, ತಿಂಡಿ ಕೊಡ್ತೀವಿ ಸರ್. ಓಕೆ. ನೀರಿನ ವ್ಯವಸ್ಥೆ ಇಲ್ಲೇ ಮಾಡಿದ್ದೀರಾ? ನೀರಿಲ್ಲ ಸರ್, ಮಾಡಿಲ್ಲ. ತಂದು ಕುಡಿಸ್ತೀವಿ ನೀರು. ಹೌದಾ? ಓಕೆ ಓಕೆ. ಇನ್ನೂ ಅದೆಲ್ಲ ಐಡಿಯಾ ಮಾಡಿಲ್ಲ, ಈಗ ಹೊಸದಾಗಿ ಮಾಡಿರೋದು. ಸ್ವಲ್ಪ ನೀರೆಲ್ಲ ತಂದೆ ಡಬ್ದಲ್ಲಿ ಹಾಕೊಂಡು ಕುಡಿಸ್ತೀವಿ. ಹೌದಾ ಸರ್? ಇದು ನೀವು ಮಾಡೋದು ಇದನ್ನೇ ಮೊದಲನೇ ಬ್ಯಾಚ್? ಹ್ಞೂ ಸರ್, ಇದೇ ಮೊದಲು. ಸರ್, ಮೊದಲನೇ ಬ್ಯಾಚ್ ನೋಡ್ತಾ ಇದೆಲ್ಲ ನಿಮ್ಗೆ ಕುರಿಗಳು, ನಾಟಿ ಕುರಿಗಳು ಮತ್ತೆ ಬಂಡೂರು ಕುರಿಗಳು ಇದಲ್ವಾ ಸರ್? ಇದೆಲ್ಲ ಬಂಡೂರೇ ಸರ್. ಇಲ್ಲಿರೋದೆಲ್ಲ ಬಂಡೂರು ಸರ್. ಇದು ಬಂಡೂರು ಸಾಕೋದಕ್ಕೆ ಸ್ವಲ್ಪ ಅನುಭವ ಬೇಕು ಹಂಗೆಲ್ಲ ಹೇಳ್ತಾರೆ. ನಿಮ್ಗೆ ಹೆಂಗೆ ಆಯ್ತು ಸರ್? ಇದನ್ನೇ ಮೊದಲನೇ ಬಾರಿನೇ ಬಂಡೂರು? ಸ್ಟಾರ್ಟಿಂಗ್ ಅಲ್ಲಿ ಸುಮಾರು ಒಂದು 4-5 ಮರಿ ಸತ್ತೋಗಿದೆ. ಅದನ್ನೇ ಅದೇ. ಓಕೆ. ಸುಮಾರು ಆಡು ಮರಿ ಇತ್ತಲ್ಲ, ಆಡು ಮರಿ ಒಂದು 20 ಮರಿ ಹೋದಾಯ್ತು. ಮರಿ ಎಲ್ಲ ಆಯ್ತು ಸರ್. ಅನುಭವ ಆಡು ಈಗ ಅದನ್ನು ಫಸ್ಟ್ ಬ್ಯಾಚ್? ಅದು ಫಸ್ಟ್ ಬ್ಯಾಚ್ ಸರ್. ಅದು ಓಕೆ ಸರ್. ನಾನು ಅಲ್ಲಿ ಇಲ್ಲಿ ಒಂದೊಂದು 2-3 ತಂದು. ಓಕೆ. ಸೊ ನಿಮ್ಗೆ ಆಡುಗಳಿಗೆ ಒಂದು 20 ಮರಿ ಮರಿ ಹೋಗಿದೆ ಸರ್. ಹೌದಾ? 2 ದೊಡ್ಡದು ಹೊಂಟೋಯ್ತು. ಒಂದ್ ಬಂಡೂರು ಕುರಿ 20,000 ರೂಪಾಯಿ ಕೊಟ್ಟು ತಂದಿದೆ. ಈ ತರ ಇತ್ತು. ಹೌದಾ ಸರ್? ಓಕೆ. ಇಲ್ಲೇ ಸೋದೋಗ್ಬಿಡು ಸರ್. ಅಯ್ಯೋ. 2 ಸೆಕೆಂಡ್ ಒಂದ್ ಇಂಜೆಕ್ಷನ್ ಕೊಟ್ಟೆ ಸೋದೋಗ್ಬಿಟ್ಟು. ಓಹೋ, ಹಂಗೇನೆ. ಸೊ ಮೊದಲನೇ ಬ್ಯಾಚ್ ಈ ತರ ಅನುಭವಗಳ ಇರ್ತದೆ ಅಲ್ವಾ? ಸ್ವಲ್ಪ ಒಂದ್ ವರ್ಷ ಆಗ್ಬೇಕು ಸರ್. 1 ವರ್ಷ ಆದ್ಮೇಲೆ ಮತ್ತೆ ಈಗ ನಾವೇನ್ ಮಾಡ್ತೀವಿ, ಈಗ ನಾವು ತಿಂಡಿ ಹಾಕುವಾಗ್ಲೇ ನೋಡ, ತಿಂಡಿ ಹುಲ್ಲು ಹಾಕುವಾಗ ನಾವೇ ಹಾಕ್ತಿವಿ ಬಂದ್ಬಿಟ್ಟು. ಹುಷಾರಾಗೈತೆ ಇಲ್ಲ ನಮ್ಗೆ ಗೊತ್ತಾಗೋಯ್ತದೆ. ನೋಡಿ, ಇದಕ್ಕೊಂದಿಗೆ ಬೇದಿ ಆಗಿದೆ, ಆ ಕಡೆ ಲಾಸ್ಟ್ ಒಂದು ಬೇದಿ ಆಗಿದೆ. ಈಗ ಬೇದಿ ಮಾತ್ರ ಕೊಡ್ಬೇಕು. ಬೇದಿ ಮಾತ್ರ ಕೊಟ್ರೆ 2 ಟೈಮ್ ಕೊಟ್ರೆ ಕಮ್ಮಿ ಆಗೋದು. ಸೊ ದಿನ ನೀವು ನೋಡ್ಬೇಕಲ್ಲ ಸರ್? ದಿನ ಸರ್ ನಾವು ಓನ್ ಆಗಿ ಆಳುಗಳು ಬಿಟ್ಟು ಇದ್ ಮಾಡಕ್ಕಾಗಲ್ಲ. ಓನ್ ಆಗಿ ನಾವು ಸಾಯಂಕಾಲ ತಿಂಡಿ ಹಾಕುವಾಗ ಓನ್ ಆಗಿ ನಾವೇ ಇರ್ಬೇಕು. 5 ಗಂಟೆ ತಿಂಡಿ ಹಾಕುವಾಗ ನಾವೇ ನೋಡ್ಕೋಬೇಕು ಸರ್. ಇದು ಮೊದಲನೇ ಬ್ಯಾಚ್ ಹೇಳ್ತೀರಾ? ಈ ಆಡುಗಳು ಮತ್ತೆ ಈ ಕುರಿಗಳಿಗೆ ಎಷ್ಟು ಆಡು ಎಷ್ಟು ಕುರಿಗಳು ತಂದಿದ್ರ ನೀವೆಲ್ಲ? ಮರಿನೇ 3 ತಿಂಗಳು 4 ತಿಂಗಳು ಮರಿನೇ ತಂದಿದ್ರ ನೀವು? ಇಲ್ಲ ಸರ್, ಎಲ್ಲ ತಂದಿರೋ ದೊಡ್ಡದಿರೋದು. ಇವೆಲ್ಲ ಸ್ವಲ್ಪ ಕಮ್ಮಿ ತಂದಿರೋದು. ಈಗ ಚೆನ್ನಾಗಿದೆ ಮರಿಗಳು. ಇವೆಲ್ಲ ಒಂದು 5-5 ತಿಂಗಳಾಗಿದೆ ಸರ್. ಇಲ್ಲಿ ಕುರಿಗಳು ಮೊತ್ತ ಸೇರಿ ಎಷ್ಟು ಇದೆ? 55 ಇದೆ. 50 ಇದೆ ಸರ್. ಇದೆಲ್ಲ ಮಾಡೋದಕ್ಕೆ ಅಲ್ವಾ ಸರ್ ಮೇನ್? ಇದು ಬಕ್ರೀದ್ ಹಬ್ಬಕ್ಕೆ ನೀವು ಸಾಕಿದ ಬ್ಯಾಚ್? ಬಕ್ರೀದ್ಗೆ ಅಂತಾನೆ ಮಾಡಿರೋದು ಸರ್. ಟಗರುಗಳು ಬಕ್ರೀದ್ಗೆ ಮಾಡಿರೋದು. ಟಗರು ಎಲ್ಲ ಬಕ್ರೀದ್, ಇವೆಲ್ಲ ಬರೋ ವರ್ಷಕ್ಕೆ ನೆಕ್ಸ್ಟ್ ಇಯರ್ಗೆ. ಓಕೆ. ಈಗ ಯಾರಾದ್ರು 4-5 ತಿಂಗಳು ಮರಿ ಕೇಳಿದಾಗ ನೀವು ಕೊಡೋದಕ್ಕೆ ಮಾಡ್ತಿರಲ್ವಾ? ರೇಟ್ ಬಂದಾಗ ಕೊಡ್ತೀರಾ? ನಿಮ್ಮ ರೇಟ್ ಬಂದಾಗ ಕೊಡ್ತೀರಲ್ವಾ ಸರ್? ಇಲ್ಲಿ ನಿಮ್ ಪ್ಯೂರ್ ಬಂಡೂರು ಇದೆ. ಬಂಡೂರು ಇರ್ಬೋದು, ಮತ್ತೆ ಕ್ರಾಸ್ ಬೀಡ್ ಬಂಡೂರು. ಇದು ದೊಡ್ಡದು ಯಾವ್ದು ಸರ್? ಇದು ಬಂಡೂರೇನೆ. ಹೌದಾ? ಇದು ಬಂಡೂರೇನೆ ಇಲ್ಲಿ ಇರೋದು. ಓಕೆ ಓಕೆ. ಇವೆಲ್ಲ ಬಂಡೂರಲ್ಲ, ಇವು ಬನ್ನೂರು. ಸ್ವಲ್ಪ ಕ್ರಾಸ್ ಬ್ರೀಡ್ ಇರ್ಬೋದು ಅಲ್ವಾ ಸರ್? ಅದೇ ಸರ್, ಬನ್ನೂರು ಅಂತಂದ್ರೆ ಅದು ಬಂಡೂರು ಅಂದ್ರೆ ಬಂಡೂರೇ ಬೇರೆ. ಬನ್ನೂರು ಅಂದ್ರೆ ಬನ್ನೂರು ಕುರಿ ಕ್ರಾಸ್ ಏನಿಲ್ಲ. ಬನ್ನೂರು ಅಂದ್ರೆ ಅದೇ ತರ ಅದು ಒಂದು ತಳಿ ಬನ್ನೂರು ತಳಿ. ಇದೆಲ್ಲ ಬನ್ನೂರು ತಳಿನೇ ಇದೆ. ಓಕೆ ಓಕೆ ಸರ್. ಇದು ಎಲ್ಲ ನಿಮ್ಗೆ ಆಲ್ರೆಡಿ ರೆಡಿ ಕೊಡೋದಕ್ಕೆ ರೆಡಿ ಕೊಡೋದೆ ಸರ್. ಅದು ಅಲ್ಲೊಂದು ಟಗರಿದೆ ಕೊಡೋದು, ಅದು ಇದು ಮಾಡ್ಕೊಂಡಿದ್ವಿ. ಇದೆಲ್ಲ ಕೊಡೋದೆ. ಬನ್ನಿ ಸರ್, ಹಂಗೆ ಒಳಗಡೆ ಹೋಗಿ ನೋಡಿ ಸೆಟಪ್ ತೋರಿಸ್ಲಾ? ಇಲ್ಲಿ ನೀರ್ ಸೈಡ್ ಅಲ್ಲೇ ಟಬ್ ಅಲ್ಲೇ ಮಡಗುತ್ತೀರಾ ನೀರು? ಅದು ಬೇಕಂದ್ರೆ ಕುಡಿತದೆ. ನಾವೇ ಕುಡಿಸ್ತೀವಿ ಸರ್. ಇವಕ್ಕೆಲ್ಲ ನಾವೇ ಮಡಗಿ ಕುಡಿಸ್ತೀವಿ ಸರ್. ಇದು ಸೈಡ್ ಅಲ್ಲೇ ಹುಲ್ಲೆಲ್ಲ ಹಾಕ್ತೀರಾ? ಹುಲ್ಲು ಹಾಕಕ್ಕೆ ಸರ್. ಇದು ನಾನು ನಿಮ್ ಫ್ರೇಮ್ ನೋಡ್ತಾನೆ ಎಲ್ಲ ಫುಲ್ ಕಬ್ನಲ್ಲೇ ಮಾಡಿದಿರಲ್ಲ ಸರ್? ಕಬ್ನ ತುಂಬಾ ರೇಟ್ ಆಯ್ತಲ್ಲ ನಿಮ್ಗೆ?
ರೈಟ್ ಅಂತಂದ್ರೆ ಸರ್ ನಮ್ಗೆ ಬೇರೆ ಐಡಿಯಾ ಗೊತ್ತಿರ್ಲಿಲ್ಲ ಮಾಡ್ಬೇಕು ಅಂತ ಇದೇ ತರ ಮಾಡಿದೆ. ಓಕೆ, ಜಾಲರಿ ಹಾಕ್ಸ್ಬಿಟ್ಟು ಗಾಳಿ ಬೇಕು ಸರ್ ಈಗ ಈ ಟೈಮಲ್ಲಿ. ಹೌದು, ಸಖೆ ಆದ್ರೆ ಮರಿಗೆ ತಡೆಯಲ್ಲ. ಅದಕ್ಕೋಸ್ಕರ ನಾವು ಫುಲ್ ಓಪನ್ ಆಗಿ ಸೈಡ್ ಎಲ್ಲ ಜಾಲರಿನೇ ಹಾಕಿದಿರ. ಜಾಲರಿನ ಏರ್ ಬರಬೇಕು, ಇಲ್ಲ ಅಂತಂದ್ರೆ ನಾವು ಫ್ಯಾನ್ ಹಾಕ್ಬೇಕಾಗತ್ತೆ, ಬೇರೆ ಏನೋ ಗರಿ ಎಲ್ಲ ಹಾಕಿ ನೀರೆಲ್ಲ ಹಾಕ್ಬೇಕಾಗುತ್ತೆ. ನೀರೆಲ್ಲ ಹಾಕಿದ್ರೆ ಅದರಿಂದ ನಾನು ಫುಲ್ ಓಪನ್ ಮಾಡ್ಬಿಟ್ಟೆ. ಶೀಟ್ ಹಾಕ್ಸಿಲ್ಲ. ಶೀಟ್ ಹಾಕ್ಸಿದ್ರೆ ಏನಾಯ್ತದೆ ಸಖೆ ಆಗುತ್ತೆ. ಹೌದು, ಅದಕ್ಕೆ ಫುಲ್ ಓಕೆ ಸರ್. ಇದು ಬೇಸಿಗೆ ಕಾಲ. ಓಕೆ ಸರ್. ಮತ್ತೆ ಜೂನ್ ಇಂದ ನಿಮ್ಗೆ ಮಳೆ ಶುರು ಆಗತ್ತೆ, ಆಮೇಲೆ ಚಳಿಗಾಲ ತುಂಬಾ ಆಗ್ತಲ್ಲ, ಆತರ ಆ ಟೈಮ್ ಏನು ಶೀಟ್ ಇಟ್ಕೊಂಡು ಕ್ಲೋಸ್ ಮಾಡ್ತೀರಾ? ಸರ್ ಮಾಮೂಲಿ ಪರ್ದಾ ಕಟ್ಟಿದೀನಿ, ಇನ್ನೊಂದು ಪರ್ದಾ ಕಟ್ತೀನಿ. ಓಕೆ ಓಕೆ ಸರ್. ಅವಾಗ ಕವರ್ ಆಗಿ ಹೋಗುತ್ತೆ. ಮೇಲ್ಗಡೆ ಸಿಮೆಂಟ್ ಶೀಟ್ ಹಾಕಿ. ಓಕೆ ಸರ್, ಈ ಕುರಿಗಳು ನೀವು ಸಾಕ್ತಾ ಇದ್ರೆ ನಾನು ಕೇಳ್ತಾ ಇದೀನಿ, ಈಗ ಇಷ್ಟು ಇದೆ, ಯಾವ್ದಾದ್ರು ರೋಗ ಬಂದ ನೀವೇ ನೋಡ್ಕೊಳ್ತೀರಾ ಇಲ್ಲ ಡಾಕ್ಟರ್ ಯಾರು ಬರ್ತಾರೆ? ಡಾಕ್ಟರ್ ಔಷಧಿ ಎಲ್ಲ ತಂದು ಮಡಿಗತೀವಿ ನಾವು. ಜ್ವರದ್ದು, ಕೆಂಬುಲ್ದು ಏನಾದ್ರು ಆದ್ರೆ ಅದೆಲ್ಲ ಅವ್ರಿಗೆ ಕೇಳ್ಕೊತೀವಿ. ಅವರು ಬರ್ತಾರೆ ವಾರಕ್ಕೊಂದ್ಸತಿ ನೋಡ್ತಾರೆ, ಇಲ್ಲ ಅವ್ರ ಫೋನ್ ಮಾಡಿ ಕೇಳ್ಕೊತೀವಿ ಯಾವ್ದು ಕೊಡ್ಬೇಕು ನಾವು ಕೊಡ್ತೀರಾ. ಸರ್ ಇಲ್ಲಿ ಚಿಕ್ಕ ಮರಿಗಳ ಇಲ್ಲೇ ಹುಟ್ಟಿದ್ರ? ಇಲ್ಲೇ ಹುಟ್ಟಿರೋ ಸರ್ ಅವೆಲ್ಲ 4 ಮರಿ ಇಲ್ಲೇ ಹುಟ್ಟಿರೋದು. ಓಕೆ ಓಕೆ ಓಕೆ, ಸೂಪರ್ ಸರ್. ಇದು ನೀವು ಬಂಡೂರ್ ಬಂದಿದೆ ಅಲ್ಲಿ, ಬಂಡೂರು ಇದೆ, ಇಲ್ಲಿ ಬಂಡೂರ್ 2 ಕುರಿ ಇದೆ. ಹೌದಾ? ಬಂಡೂರ್ ಮರಿ ಒಂದು ಹಾಕಿದೆ. ಓಕೆ ಓಕೆ ಸರ್. ಇದು ಮರಿ ಎಲ್ಲ ತಾಯಿ ಜೊತೆನೆ ಇರ್ತದೆ ಅಲ್ಲ? ಅದು 2-3 ತಿಂಗಳು ಹಾಲು ಕುಡಿಸಿ ತಾಯಿ ಜೊತೆ ಇರ್ತದೆ, ಆಮೇಲೆ ಸೆಪರೇಟ್ ಮಾಡ್ತೀರಾ? ಸಪರೇಟ್ ಅಲ್ಲಿ ನೋಡಿ ಸರ್, ಅದು ಇದೆಯಲ್ಲ ಮರಿ. ಹೌದು, 3 ತಿಂಗಳು ಅದಕ್ಕೆ. ಓಕೆ, ಮರಿಗೆ ಈಗ ಮಾಮೂಲಿ ಅದು ತೆನೆ ಮರಿ, ಅವ್ರ ಅಮ್ಮ ಪುನಃ ತೆನೆ ಆಗಿದೆ. ಅದು ಮರಿ ಇದನ್ನು ಅದು ಇದು ಮತ್ತೆ ತೆನೆ ಆಗ್ಬಿಡ್ತದೆ. ಓಕೆ ಓಕೆ ಸರ್. ಸರ್ ಇದು ನಿಮ್ದು ಫಸ್ಟ್ ಬ್ಯಾಚ್, ನಿಮ್ಗೆಲ್ಲ ಸೂಪರ್ ಆಗಿ ಬಿಸ್ನೆಸ್ ಆಗಬೇಕು ಸರ್. ಇದರಲ್ಲಿ ನೀವು ಹೀಗೆ ಕಾನ್ಫಿಡೆಂಟ್ ಆಗಿ ಇದಿರಲ್ಲ ಸರ್? ಸ್ಟಾರ್ಟಿಂಗ್ ಮೊದಲನೇ ತಿಂಗಳು ನಿಮ್ಗೆ ಸ್ವಲ್ಪ ಲಾಸ್ ಆಯ್ತು, ಮರಿಗೆಲ್ಲ ಸತ್ತು ಹೋಗಿದೆ. ಆ ಟೈಮ್ ನಿಮ್ಗೆ ಏನೋ ಗಾಬರಿ ಆಯ್ತಾ? ನಾವು ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದಲ್ಲ, ಸುಮಾರು ಅಟ್ಲೀಸ್ಟ್ ಈ ಮರಿಗಳು ಶೆಡ್ ಎಲ್ಲ ಸೇರಿ ಒಂದು 10 ಲಕ್ಷನ ನಿಮ್ಗೆ ಖರ್ಚಾಯ್ತಲ್ಲ ಸರ್? ಜಾಸ್ತಿ ಆಗಿದೆ. ಮರಿಗಳು ಇನ್ವೆಸ್ಟ್ 15 ಲಕ್ಷ ಆಗಿದೆ. ಆಯ್ತು, ಟೋಟಲ್ ಆಗಿ ಈ ಶೆಡ್ ಎಲ್ಲ ಸೇರಿಸಿ 15 ಲಕ್ಷ ಆಗಿದೆ ನಿಮ್ಗೆ. ಸ್ಟಾರ್ಟಿಂಗ್ ಅಲ್ಲೇ 10 ದಿನ ಮರಿಗಳು ಸತ್ತು ಹೋಗಿದೆ. ಆ ಟೈಮ್ ನಿಮ್ಗೆ ಏನು ಟೆನ್ಷನ್? ಸ್ಟಾರ್ಟಿಂಗ್ ಅಲ್ಲಿ ಏನೇ ಮಾಡಿದ್ರು ಸುತ್ತೊಳ್ಳೇಬೇಕು, ಏನು ಮಾಡಕ್ಕಾಗಲ್ಲ. ಅನುಭವ ಇರಲ್ಲ, ಅನುಭವ ಸಿಕ್ಬೇಕು. ಓಕೆ ಓಕೆ ಸರ್. ಈಗ ನೀವು ಕಾನ್ಫಿಡೆಂಟ್ ಆಗಿದೆ, ಎಲ್ಲ ಸ್ಟಡಿ ಆಗಿದೆ. ಹಬ್ಬಾನು ಬರ್ತಾ ಇದೆ, ಬೇಗನೆ ನಿಮ್ದು ಎಲ್ಲ ಸ್ಟಾಕ್ ಎಲ್ಲ ಕ್ಲಿಯರ್ ಆಗುತ್ತೆ ಸರ್. ನಿಮ್ ನಂಬರ್ ವಿಡಿಯೋ ಬರ್ತದೆ, ನೀವು ಒಂದು ಸಾರಿ ನಂಬರ್ ಹೇಳಿ ಸರ್. ನಿಮ್ ನಂಬರ್ 9980613370. ಓಕೆ, ಕುಮಾರ್ ಅವರು ಸಿರ್ಲಿಂಗ್ಪುರ. ನಿಮ್ ಫಾರ್ಮ್ ಇರೋ ಜಾಗ ಅದು ಯಾವ ಏರಿಯಾ ಸರ್? ಸರ್ ಇಲ್ಲಿ ಹೆಬ್ಬಾಡಿ ಉಂಡಿ, ಗ್ರೀನ್ ಪಿಂಚ್ ನಿಯರ್. ಓಕೆ, ಇದು ಹೆಬ್ಬಾಡಿ ಉಂಡಿలో ಇರೋದು ಕುಮಾರ್ ಸರ್ನ ಫಾರ್ಮ್. ನಿಮ್ಗೆ ಲೊಕೇಶನ್ ಬಂದು ಗ್ರೀನ್ ಫಿಂಚ್ ಅಂತ ರಿಸಾರ್ಟ್ ಇದೆ, ಹತ್ರನೇ, ತುಂಬಾ ಹತ್ರದಿಂದ. ಗ್ರೀನ್ ಫಿಂಚ್ ಬಂದು ಫೋನ್ ಹಚ್ಚಿದಾಗ ಅವರೇ ನಿಮ್ಗೆ ಕರ್ಕೊಂಡು ಹೋಗ್ತಾರೆ ಫಾರ್ಮ್ಗೆ. ಆಯ್ತು ಸರ್, ನಿಮ್ಮ ಫಾರ್ಮ್ ನಾನು ನೋಡಿದ್ದು ಫಸ್ಟಿಂಗ್ ನೀವು ಬಂದು ನಿಮ್ಮ ಫಾರ್ಮ್ ಬೇರೆ ಒಂದು 22 ಕುಂಟನೆ ಹೇಳಿದ್ದು ನೋಡೋದಕ್ಕೆ 1 ಏಕರ್ ತರ ದೊಡ್ಡ ಫಾರ್ಮ್ ಇದೆ. ದೇವರು ನಿಮ್ಗೆ ಕೊಟ್ಟಿದ್ದ, ದೇವರ ಆಶೀರ್ವಾದ. ನಿಮ್ಮ ಫಾರ್ಮ್ನು ಸೂಪರ್ ಆಗಿದೆ. ಈಗ ನೀವು ಒಂದು 15 ಲಕ್ಷ ಕುರಿ ಆಡು ಸಾಕಾಣಿಕೆಲ್ಲ ಹಾಕಿದ್ದೀರಾ. ನಿಮ್ಗೆ ಇದು ಸಕ್ಸಸ್ ಆಗ್ಬೇಕು, ದೊಡ್ಡ ಮಟ್ಟದಲ್ಲಿ ನೀವು ಸಕ್ಸಸ್ ಆಗಿ ಸರ್ ಹಣ ಸಂಪಾದನೆ ಮಾಡ್ಬೇಕು. ನೀವು ಈ ರೈತರಿಗೆ ಎಲ್ಲ ಸಕ್ಸಸ್ ಆಗ್ಬೇಕು, ಇದೇನು ಫೇಲಿಯರೇ ಇರಬಾರ್ದು. ನಮ್ ಸಪೋರ್ಟ್ ಯಾವಾಗ ನಿಮ್ಗೆ ಇರುತ್ತೆ ಸರ್. ಆಲ್ ದ ಬೆಸ್ಟ್ ಯು ಸರ್ ನಿಮ್ಗೆ.